ಯುವ ಪೀಳಿಗೆಗೆ ಬೇಕಾದ ಸವಲತ್ತು ಸೌಲಭ್ಯಗಳನ್ನು ದೊರಕಿಸಿಕೊಟ್ಟರೆ ಅವರ ಮುಂದಿನ ಜೀವನ ಉಜ್ವಲವಾಗುವುದಕ್ಕೆ ಸಹಕಾರವಾಗುತ್ತದೆ ಎಂದು ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷ ಪದ್ಮಶ್ರೀ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ತಿಳಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ನಾಗರಿಕ ಸಮಿತಿ ಹಾಗೂ ವಿಶ್ವಪಥ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಲೆಗಳ ಸಬಲೀಕರಣ ಅಭಿಯಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇವತ್ತಿನ ಸಮಾಜ ವೇಗವಾಗಿ ಬೆಳೆಯುತ್ತಿದ್ದು ಬದಲಾವಣೆಗಳು ಸಹ ಬಹಳ ವೇಗವಾಗಿ ನಡೆಯುತ್ತಿದೆ. ಅಲ್ಲದೆ ಭಾರತ ದೇಶದಲ್ಲಿಂದು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೇಶ ತುಂಬಾ ಮುಂಚೂಣಿಯಲ್ಲಿದೆ. ಆದರೆ ವೇದದ ಜಗತ್ತಿಗೆ ಮನುಷ್ಯ ಹೊಂದಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾನೆ ಎಂದರು. ಇವತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಲ್ಲಿವರೆಗೂ ಮುಂದೆ ಬಂದಿದ್ದೀವಿ ಅಂದರೆ, ಈಗ ಬೇರೆ ಬೇರೆ ಗ್ರಹಗಳಿಗೆ ಹೇಗೆ ನಾವು ನಮ್ಮ ರೋಬೋಟ್ಗಳನ್ನ ಕಳಿಸ್ಬೋದು ಅದೆಲ್ಲ ನಡೀತಾ ಇದೆ. ಇದೆಲ್ಲ ನಡೀತಾ ಇದ್ರೂ ಕೂಡ ಭೂಮಿ ಮೇಲೆ ಜೀವನ ಮಾಡಬೇಕಾದ್ರೆ ಆ ಜೀವನದಲ್ಲಿ ಸಂಘರ್ಷವನ್ನು ನಡೀತಾ ಇರಬೇಕಾದ್ರೆ ಅದಕ್ಕೆ ಬೇಕಾಗೋ ಸೌಲಭ್ಯ ಯಾವ ರೀತಿ ತಲುಪಿಸ್ಬೇಕು ಅಥವಾ ದೊರಕಿಸ್ಬೇಕು ಅಂತ ಯೋಚನೆ ಮಾಡಿದಾಗ, ಈಗ ನಾವು ಇಲ್ಲೇ ನೋಡಿದ್ರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಕೆಲವು ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತಿನ ಸಮಾಜ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದರೆ ಬದಲಾವಣೆಗಳು ತುಂಬ ಶೀಘ್ರವಾಗಿ ಆಗ್ತಾ ಇದೆ. ಮನುಷ್ಯ ಈ ಬದಲಾವಣೆಗಳಿಗೆ ಹೊಂದ್ಕೊಂಡು ಹೋಗೋದಕ್ಕೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ. ಈ ಸಮಸ್ಯೆಯನ್ನು ಎದುರಿಸ್ತಾ ಇರಬೇಕಾದ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಅವರಿಗೆ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ರಾಜ್ಯ ಸರ್ಕಾರ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣದ ಜೊತೆಗೆ ಅನೇಕ ಸೌಕರ್ಯಗಳು ದೊರೆಯುತ್ತದೆ. ಆದುದರಿಂದ ಜನಪ್ರತಿನಿಧಿಗಳಾಗಲಿ ಅಥವಾ ಸಾರ್ವಜನಿಕರಾಗಲಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕಾರ್ಯ ಮಾಡಬೇಕೆಂದು ಕರೆ ನೀಡಿದರು. ಎಷ್ಟೇ ಜನ ಇರಲಿ, ಆದರೆ ಅದ್ಭುತವಾದಂತಹ ಕಾರ್ಯಕ್ರಮ. ಮತ್ತೆ ಸಮಾಜಕ್ಕೆ ಏಳಿಗೆಗಾಗಿ ನಮ್ಮ ರಾಜಗುರು ಸಾಹೇಬರು ಸಹ ಇದ್ದಾರೆ, ಅವರು ಸಹ ನಮಸ್ಕರಿಸುತ್ತಾ ಸಮಾಜದ ಏಳಿಗೆಗಾಗಿ ಒಂದು ಅವಿರತ ಶ್ರಮವನ್ನು ಪಡ್ತಿರುವಂತಹ ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಸಮಿತಿ ಆಗಿರ್ಬೋದು, ನಮ್ಮ ವಿಶ್ವಪಥ ಸಮಿತಿಯ ಖಂಡಿತ ಹೆಮ್ಮೆ ತರುವಂಥ ವಿಷಯ. ನಾವೆಲ್ಲ ಇವತ್ತು ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಜನಪ್ರತಿನಿಧಿ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು. ನಾವು ಖಾಸಗಿ ಶಿಕ್ಷಣದಿಂದನೂ ಬಂದರೂ ನನಗೆ ಸರ್ಕಾರಿ ಶಾಲೆ, ಸರ್ಕಾರಿ ಆ ಮಕ್ಕಳು ನೋಡಿದ್ರೆ ಏನೋ ಒಂಥರ ಉತ್ಸಾಹ, ಆ ಮಕ್ಕಳು ನೋಡಿದ್ರೆ ಏನೋ ಒಂದು ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ಸಂಸತ್ನ ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗಲಿಂದ ಸಂಸದರಾದಾಗಲಿಂದ ಖಂಡಿತವಾಗಿಯೂ ಸರ್ಕಾರಿ ಶಾಲೆಗೆ ಹೆಚ್ಚು ಒತ್ತು ಕೊಡುವಂಥ ವಿಷಯವನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಈಗ ನಮಗೆ ಈ ಚೊಚ್ಚಲ ಒಂದು ಮೊದಲನೇ ಕಂತಲ್ಲೂ ಸಹ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಿದ್ದೀನಿ. ಅದರಲ್ಲೂ ಸಹ ನಮ್ಮ CEO ಮೇಡಮ್ ಅವರು ಹೇಳಿದಂಗೆ ನಗರಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿಂದ ಕೊಡೋದು ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ಹಾಗಾಗಿ ನಮ್ಮ DC ಮೇಡಮ್ ಅವರು ಅದ್ಭುತವಾಗಿ ಹೇಳಿದ್ರು. ಅವರು ದೊಡ್ಡದಾಗಿ ಮಾತಾಡಿದ್ರು, ಖಂಡಿತವಾಗಿಯೂ ಅದು ಮಾತಲ್ಲಿ ಒಂದೊಂದು ಸಹ ಅರ್ಥಪೂರ್ಣವಾದ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಪ್ರತಿದಿನ ನಮ್ಮ ಜೀವನ ಹಾಗೂ ನಮ್ಮನ್ನ ಉದ್ಧಾರ ಮಾಡುವಂತಹ ವಿಚಾರಗಳ ಬಗ್ಗೆ ನಾವು ಚಿಂತನೆ ನಡೆಸಬೇಕು. ಅಲ್ಲದೆ ಭೂಮಿ ಮೇಲೆ ಜೀವಿಸುವ ಪ್ರತಿಯೊಬ್ಬರು ತಮ್ಮ ಜೀವಿತಾವಧಿಯಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಬೇಕು ಎಂದರು. ದಾಟಿ ಆಚೆ ಬಂದಿದ್ದೀನಿ, ಮೇಲೋಗಿದ್ದೀನಿ ಅಂದ್ರೆ ಇದಕ್ಕೆ ಹೋಗಿಲ್ಲ. ಸೊ ಅಂದ್ರೆ ಒಂದು ಈ ಹಂತಗಳನ್ನ ಏನೇನು ಸಣ್ಣ ಸಣ್ಣದು, ಗಂಡನೊಟ್ಟಿಗೆ ಜಗಳ ಮಾಡೋದು, ಬಂಧು ಬಳಗದ ಹತ್ರ ಜಗಳ ಮಾಡೋದು, ಇಂಥದ್ದೆಲ್ಲ ಮೀರಿ ಮೇಲಕ್ಕೆ ಹೋಗಿದ್ದೀನಿ. ಆ ಥರ ನಾವು ಬೆಳಿಬೇಕು. ಪ್ರತಿದಿನ ನಮ್ಮ ಜೀವನವನ್ನು ನಮ್ಮನ್ನು ಉದ್ಧಾರ ಮಾಡುವಂಥ ವಿಷಯಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು. ನಾನು ಯಾಕೆ ಬಂದಿದ್ದೀನಿ ಈ ಭೂಮಿಗೆ, ನನಗಾಗಲೇ ತತ್ವಜ್ಞಾನಿ ಥರ ಭಾಳಷ್ಟು ಹೇಳಿದ್ದೀನಿ, ಯಾರ್ಯಾರಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಸೊ ನಾನು ಯಾಕೆ ಬಂದಿದ್ದೀನಿ ಈ ಭೂಮಿಗೆ, ದೇರ್ ಮಸ್ಟ್ ಬಿ ಸಮ್ ಕಾಸ್ ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬೇಕು. ನಾನೇನೋ ಬಂದಿದ್ದೀನಿ, ಏನೋ ಬಂದು ನಂದು ಮದುವೆ ಆಯಿತು, ನನಗೂ ಮಕ್ಕಳಾಯಿತು, ನಾನು ಅತ್ತೆ ಆದೆ, ನಾನು ಸೊಸೆ ಆದೆ, ಮುಗಿಸ್ಬಿಡೋದು ಅಂತ ಅಲ್ಲ. ಒಂದೇನಾದರೂ ನಮ್ಮ ಮಟ್ಟಿಗೆ ನನಗೇನು ಚೌಕಟ್ಟಿದೆ, ನನಗೇನು ಕೆಲವು ಶಾರ್ಟ್ ಕಮಿಂಗ್ಸ್ ಇದೆ, ಅದನ್ನು ಈ ವೇಳೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ VP ಕೃಷ್ಣೇಗೌಡ ಸೇರಿದಂತೆ ಇತರರಿದ್ದರು.